ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಬೈದ್ಯನಾಥ್ ಕಂಪನಿದು ಮೂಸ್ಲಿ ಪಾಕ್ ಬಗ್ಗೆ. ಇದಕ್ಕೆ ಮೂಸ್ಲಿ ಪಾಕ್ ಅಂತಾನು ಕರೀತಾರೆ. ಸೊ ಮೂಸ್ಲಿ ಪಾಕ್ ಅಂದ್ರೆ ಏನು, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತವು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಇದನ್ನ ಎಷ್ಟು ದಿನದ ಮಟ್ಟ ನೀವು ಸೇವನೆ ಮಾಡ್ಬೋದು, ಇದನ್ನ ತಗೊಂಡಾದ್ಮೇಲೆ ನಿಮಗೆ ದುಷ್ಪರಿಣಾಮ ಸೈಡ್ ಎಫೆಕ್ಟ್ಸ್ ಏನೇನಾಗ್ಬೋದು, ಮತ್ತೆ ಯಾರಿದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದರದ್ದು ಮೂಲ್ಯ ಎಷ್ಟು, ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಬೈದ್ಯನಾಥ್ ಕಂಪನಿ ಮೂಸ್ಲಿ ಪಾಕ್ ಏನಿದೆ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಉಲ್ಲೇಖ ಸಿಗ್ತೈತ್ರಿ. ಯಾವ ರೀತಿ ಇದನ್ನ ತಯಾರು ಮಾಡಬೇಕು, ಯಾವ ರೋಗಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಮೊದ್ಲಿನ ನಮ್ಮ ಆಚಾರ್ಯಗಳು ಬರೆದಿರ್ತಾರ್ರಿ. ಅದ್ರ ಸಂಬಂಧ ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಕ್ಲಾಸಿಕಲ್ ಆಯುರ್ವೇದದಾಗ ಮೂಸ್ಲಿ ಪಾಕ್ ಏನೈತಿ ನೋಡ್ರಿ, ಇದು ಪೇಸ್ಟ್ ಫಾರ್ಮ್ನಾಗ ಇರ್ತೈತಿ. ಆದ್ರೆ ಇಲ್ಲಿ ಬೈದ್ಯನಾಥ್ ಮೂಸ್ಲಿ ಪಾಕ್ ಏನೈತಿ ನೋಡ್ರಿ, ಇದು ಗ್ರ್ಯಾನ್ಯೂಲ್ಸ್ ಫಾರ್ಮ್ನಾಗ ಇರ್ತೈತಿ. ಮತ್ತು ಮೂಸ್ಲಿ ಪಾಕ ಪ್ರಮುಖತಃ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪುರುಷರದ್ರಾಗ ಮತ್ತೆ ಮಹಿಳೆಯರದ್ರಾಗ ಯೋನ್ ಸಂಬಂಧಿತ ಏನರ ಪ್ರಾಬ್ಲಮ್ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಪ್ರಮುಖತಃ ಬಳಸಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು ಘಟಕ ದ್ರವ್ಯ ಬಗ್ಗೆ, ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಸೊ ನೋಡ್ರಿ, ಪ್ರತಿ 5 ಗ್ರಾಮ್ ಮೂಸ್ಲಿ ಪಾಕ್ ಬೈದ್ಯನಾಥ್ ಏನಿದೆ ಅದ್ರೊಳಗೆ ನಿಮ್ಗೆ ಸಫೇದ್ ಮೂಸ್ಲಿ ಇರ್ತೈತಿ, ಘೃತ ಇರ್ತೈತಿ, ಘೃತ 0.614 ಗ್ರಾಮ್ ಇರ್ತೈತಿ, ಶೋಂಠ, ಪಿಪ್ಪಲಿ, ಕಾಲಿ ಮಿರ್ಚ್, ಬಡಿ ಇಲಾಚಿ, ದಾಲ್ಚೀನಿ, ತೇಜ್ ಪತ್ರ, ಶತಾವರ್, ಚಿತ್ರಮೂಲ, ಗೋಕ್ಷೂರ್, ಅಶ್ವಗಂಧ, ಹರಿತಕಿ, ಲವಂಗ, ಜೈಪಾಲ, ಜಾವಿತ್ರಿ, ತಲಮಖನ, ಬಲಬೀಜ, ಬನ್ಸಲೋಚನ, ಅಕರಕರ 0.019 ಗ್ರಾಮ್ ಇರ್ತೈತಿ, ವಾಂಗಭಸ್ಮ 0.038 ಗ್ರಾಮ್ಸ್ ಇರ್ತೈತಿ, ಮಕರಧ್ವಜ 0.019 ಗ್ರಾಮ್ಸ್ ಇರ್ತೈತಿ, ಮತ್ತು ಶುಗರ್ ಇದ್ರಾಗ 3.072 ಗ್ರಾಮ್ಸ್ ಇರ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ. ಡಾಕ್ಟರ್ ಯಾವ ಸಮಸ್ಯೆಯಲ್ಲಿ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ, ಇದನ್ನ ತಗೊಳೋದ್ಲಿಂತ ನಿಮ್ಗೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಒಂದನೇದು ನಿಮ್ಮ ಮೈಯನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ನಿಮ್ಮ ಮೈಯಾಗ ತಾಕತ್ ಹೆಚ್ಚಿಸಿ ಕೆಲಸ ಮಾಡ್ತೈತಿ, ಬಾಡಿ ಬಿಲ್ಡಿಂಗ್ ಮಾಡಿ ಕೆಲಸ ಮಾಡ್ತೈತಿ. ಎರಡನೇದ್ದು ಪುರುಷರದ್ರಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರ ಪುರುಷರದ ನಪುಂಸಕ್ತ ಸಮಸ್ಯೆ ಏನಿರ್ತೈತಿ ನೋಡ್ರಿ. ಈಗ ಕೆಲವೊಂದಿಷ್ಟು ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರ, ಸರ್ ನನ್ನ ಪ್ರೈವೇಟ್ ಪಾರ್ಟ್ ಬರಾಬರಿ ನಿಂದ್ರಂಗಿಲ್ಲ, ಕೆಲಸ ಮಾಡಂಗಿಲ್ಲ. ಸೊ ಆ ಸಮಸ್ಯೆಯಲ್ಲಿ ಇಲ್ಲ ಪುರುಷರಿದ್ರಾಗ ಬಾಂಜ್ಪನ್ ಸಮಸ್ಯೆ ಇರ್ತೈತಿ ನೋಡ್ರಿ, ಇಂಪಾರ್ಟೆನ್ಸ್, ಅದನ್ನ ಗುಣಪಡಿಸ್ಲಿಕ್ಕೆ. ಮತ್ತೆ ಇದು ಪುರುಷರದ್ರಾಗ ವೀರ್ಯ ಏನಿರ್ತೈತಿ ನೋಡ್ರಿ, ಅದ್ರ ಗುಣಮಟ್ಟ, ಕ್ವಾಲಿಟಿ ಕ್ವಾಂಟಿಟಿ ಎರಡು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತ ಪುರುಷರದ್ರಾಗ ವೀರ್ಯ ಶೀಘ್ರ ಪತನ ಆಗ್ತಿರ್ತೈತಿ ನೋಡ್ರಿ, ಅದಕ್ಕೆ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅಂತಾರ, ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಇದು ನಿಮ್ಮ ಪಾಚನ ತಂತ್ರವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಇದು ನಿಮ್ದು ಯೌವನವನ್ನು ಕಾಪಾಡಲಿಕ್ಕೆ ಕೆಲಸ ಮಾಡ್ತೈತಿ, ಆಂಟಿ ಏಜಿಂಗ್ ಕೆಲಸ ಮಾಡ್ತೈತಿ. ಮತ್ತು ನಿಮ್ಗೇನಾದ್ರೂ ಆಮವಾತ, ಸಂಧಿಗತವಾತ ಸಮಸ್ಯೆ ಐತಂದ್ರ ಅಲ್ಲಿ ಕೂಡ ಡಾಕ್ಟರ್ ಇದು ನಿಮ್ಗೆ ಬರ್ದು ಕೊಡ್ತಾರೆ. ಮತ್ತೆ ಇದು ಒಂದು ಕಾಮ ಉತ್ತೇಜಕ ಹಂಗ ಕೆಲಸ ಮಾಡ್ತೈತಿ, ಅಂದ್ರೆ ಇದು ವಾಜೀಕರಣ ಔಷಧಿ ಹಂಗ ಕೆಲಸ ಮಾಡ್ತೈತ್ರಿ. ಈಗ ಕೆಲವೊಂದಿಷ್ಟು ಜನಕ್ಕೆ ಒಟ್ಟ ಕಾಮ ವಾಸನ ಇರಂಗಿಲ್ರಿ, ಅವ್ರದ್ರಾಗ ಕಾಮ ವಾಸನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಮಹಿಳೆಯವ್ರದ್ರಾಗಿ ಲ್ಯೂಕೋರಿಯಾ ಸಮಸ್ಯೆ ಐತಂದ್ರ, ಬಿಳೆ ಮುಟ್ಟು ಹೋಗ್ತಾ ಇದೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಮಹಿಳೆಯವ್ರದ್ರಾಗ ಪೀರಿಯಡ್ಸ್ ನಾರ್ಮಲ್ ರೀತಿ ಅಂತ ಹೋಗ್ಲಿಕ್ಕೆ ಇದನ್ನ ನೋಡ್ಕೊಂಡು ಹೋಗ್ತೈತಿ. ಮತ್ತು ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ಜಾಸ್ತಿ ನೋವು ಆಗ್ತಾ ಇದೆ ಅಂದ್ರೆ, ಬಹಳ ಅತ್ಯಧಿಕ ರಕ್ತಸ್ರಾವ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ತು ನಿಮ್ಗೇನಾದ್ರೂ ಎಂಗ್ಸೈಟಿ, ಡಿಪ್ರೆಷನ್ ಸಮಸ್ಯೆ ಐತಂದ್ರ, ಹೆದರಿಕೆ ಬರೋದು, ಬಹಳ ಗಾಬರಿ ಆಗ್ತ ಸಮಸ್ಯೆ ಐತಂದ್ರೆ ಅದನ್ನು ಕೂಡ ಕಡಿಮೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತಿದು ನಿಮ್ದು ತೂಕ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ, ವೇಟ್ ಗೇನಿಗೆ ಹೆಲ್ಪ್ ಮಾಡ್ತೈತಿ. ಮತ್ತು ನಿಮ್ಗೆ ಏನಾರ ಮಸಲ್ಸ್, ಮಾಂಸಪೇಶಿ ವೀಕ್ ಅದಾವ ಅಂದ್ರೆ ಅದನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ.
ಮತ್ತು ಇದು ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಮಾಡತ್ರಿ. ನಿಮ್ಮ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ನೋಡ್ರಿ ಅದನ್ನು ಕೂಡ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಸೊ ಇವೆಲ್ಲ ಕೇಸಸ್ನಾಗ ಡಾಕ್ಟರ್ ನಿಮ್ಗೆ ಬರೆದು ಕೊಡ್ತಾರ. ಇದನ್ನ ಬಿಟ್ಟು ಬಹಳಷ್ಟು ಮತ್ತೆ ಬೇರೆ ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡ್ಬೋದು. ಅಲ್ಲಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದ್ರಿ. ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ. ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲೆ ಇದೆ, ಅವ್ರ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ ಇದನ್ನ ದೀಡಲಿಂತ್ರ 2 ಚಮಚೆ 1.5 2 ಟೀ ಸ್ಪೂನ್ ಏನಿದೆ ಇದನ್ನ ನೀವು 2 ಹೊತ್ತು ದಿನಕ್ಕೆ ತಗೋಬಹುದು. ಬೆಳಿಗ್ಗೆ 1 ಹೊತ್ತು, ರಾತ್ರಿಗೆ 1 ಹೊತ್ತು. ಸೊ 1 ಚಮಚ 1.5 ಚಮಚರಾಗಲಿ 2 ಚಮಚರಾಗಲಿ ಮುಸ್ಲಿ ಪಾಕ್ ಏನಿದೆ ಇದನ್ನ ನೀವು ಚಂದಾಗ 1 ಗ್ಲಾಸ್ ಹಾಲಿನ ಜೊತೆಗಾರ ಮಿಕ್ಸ್ ಮಾಡ್ಕೊರಿ, ಇಲ್ಲ 1 ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆಗಾರ ಮಿಕ್ಸ್ ಮಾಡ್ಕೊಂಡು ಚಂದಾಗ ಊಟ ಆದ ನಂತರ ದಿನಕ್ಕೆ 2 ಹೊತ್ತು ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ ತಗೋಬಹುದು. ಇಲ್ಲ ಬೇರೆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಯಾಕಂದ್ರೆ ಅದು ಬೈದ್ಯನಾಥ್ ಮುಸ್ಲಿ ಪಾಕು ಗ್ರಾನ್ಯೂಲ್ಸ್ ಫಾರ್ಮ್ನಾಗ ಬರ್ತೈತಲ್ಲ. ಸೊ ಅದಕ್ಕೆ 5 ಗ್ರಾಮ್ ಬೆಳಿಗ್ಗೆ 5 ಗ್ರಾಮ್ ರಾತ್ರಿ ಅವು ಗ್ರಾನ್ಯೂಲ್ಸ್ ಏನದಾವ ನೋಡ್ರಿ ಡೈರೆಕ್ಟ್ ನೀವು ನಿಮ್ಮ ಬಾಯಾಗ ಹಾಕೊಂಡು ಚಂದಾಗ ಅದನ್ನು ತಿನ್ಬೋದು. ತಿಂದಾದ್ಮೇಲೆ 1 ಗ್ಲಾಸ್ ಹಾಲು ಕುಡೀರಿ. ಸೊ ಈ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತಗೊಳಕ್ ಹೇಳಾಕುಂತಾರ ಆ ರೀತಿ ಕೂಡ ನೀವು ಇದನ್ನ ಬಳಸ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನ ನೀವು ಬಳಸ್ಬೋದಪ್ಪ ಅಂದ್ರೆ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಮ ಹಿಸ್ಟ್ರಿ ತಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಮತ್ತು ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಏನದ ಅವನ್ನೆಲ್ಲ ತಪಾಸಣೆ ಮಾಡಿ ಯಾವ ರೋಗವನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದನ್ನು ಬರೆದು ಕೂಡ ಅಂತಾರ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ತಗೊಳಕ್ ಹೇಳಾವಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡ್ಬೋದು. ಆದ್ರೆ ಪುರುಷರದಾಗ ಏನರ ಯೌವನ ಸಂಬಂಧಿತ ಪ್ರಾಬ್ಲಮ್ ಐತಂದ್ರ ಅಲ್ಲೇ 3-6 ತಿಂಗಳ ಮಟ್ಟ ಜನರಲಿ ತಗೊಳಕ್ ಹೇಳ್ತಾರೆ. ಯಾಕಂದ್ರೆ ಲಾಂಗ್ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಒಳ್ಳೆ ಪರಿಣಾಮ ಸಿಗ್ತೈತ್ರಿ. ಮತ್ತು ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಕೆಲವೊಂದಿಷ್ಟು ಇಲ್ಲ ಬೇರೆ ಟ್ಯಾಬ್ಲೆಟ್ಸು ಟಾನಿಕ್ಸ್ ಕೂಡ ಬರೆದು ಕೊಡ್ತಾರೆ. ಬರೀ ಇದು ಒಂದೇ ತಗೊಳೋದ್ರಿಂದ ನಿಮ್ಗೆಲ್ಲ ಲಾಭ ಸಿಗಂಗಿಲ್ಲ. ಸೊ ಅದಕ್ಕೆ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಇದ್ರ ಜೊತೆ ಬೇರೆ ಮೆಡಿಸಿನ್ಸ್ ಕೊಡ್ತಾರ ನೋಡ್ರಿ, ಅದರಲ್ಲಿ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ, ನೀವೇನ್ರ ಮೋಸ್ಟ್ಲಿ ಪಾಕ್ ತಗೊಳಕ್ ಕುಂತೀರಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು. ಸೊ ನೋಡ್ರಿ ಇದನ್ನ ನೀವು ಬಹಳ ಅತ್ಯಧಿಕ ಪ್ರಮಾಣದಾಗ ಸೇವನೆ ಮಾಡ್ಲಾಕ್ ಕುಂತೀರಂದ್ರೆ ನಿಮ್ಗೆ ಅಪಚನ, ಇಂಡೈಜೆಷನ್ ಸಮಸ್ಯೆ ಆಗ್ಬೋದು, ಮತ್ತು ಮಲಬದ್ಧತೆ ಕಾನ್ಸ್ಟಿಪೇಷನ್, ನಿಮ್ಗೆ ಸಂಡಾಸ್ ಆಗ್ಲಾರ್ದಂಗೆ ಇರೋದು ಆ ಸಮಸ್ಯೆ ಆಗ್ಬೋದು. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಇದನ್ನ ತೋಳ್ಲಿಕ್ಕೆ ಹೋಗ್ಬಾರ್ದು ನೋಡ್ರಿ. ಗರ್ಭವತಿ ಮಹಿಳೆಯರು ಇದನ್ನ ತಗೋಬಾರ್ದು. ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ನೋಡ್ರಿ ಅವ್ರಿಗೆ ಡಾಕ್ಟರ್ ಇದನ್ನ ತಗೊಳಕ್ ಹೇಳ್ಯಾರಂದ್ರೆ ಮಾತ್ರ ತೋಳಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡ್ದ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ಇದು ನೋಡ್ರಿ ನಿಮ್ಗೆ 255 ರೂಪಾಯಿದಾಗ 255 ರುಪೀಸ್ನಾಗ 100 ಗ್ರಾಮದ ಒಂದು ಪೌಡರ್ ಬರ್ತೈತ್ರಿ ಬೈದ್ಯನಾಥ್ ಮುಸ್ಲಿ ಪಾಕ್. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಅದಕ್ಕೆ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರಿಂದ ತಯಾರು ಮಾಡಿರ್ತಾರ. ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬಹುದು. ಎಲ್ಲದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್ ಇರ್ತೈತಿ, ಎಲ್ಲದ್ರದ್ದು ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ವ್ಯತ್ಯಾಸ ಆದ್ರೆ ಇದ್ರದ್ದು ರೇಟ್ ಜಾಸ್ತಿ ಕೂಡ ಆಗ್ಬೋದು, ಇಲ್ಲ ಕಡಿಮೆ ಕೂಡ ಆಗ್ಬೋದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಆಯುರ್ವೇದಿಕ್ ಫಾರ್ಮೆಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ ಕೆಂಪು ಅಂದು, ಅದನ್ನು ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರದ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.